ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಹಾಜಾನು. ಫೆಸ್ಟಿವ್ ಆ್ಯಂಡ್ ವೆಡ್ಡಿಂಗ್ ಸೀಸನ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗೋ ಒಂದು ಮೇಕಪ್ ಲುಕ್ನ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಯೂಸ್ ಮಾಡಿರೋ ಎಲ್ಲ ಪ್ರಾಡಕ್ಟ್ ಕೂಡ ತುಂಬಾ ಅಫೋರ್ಡಬಲ್. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ನಾನಿಲ್ಲಿ ಆಲ್ರೆಡಿ ನನ್ನ ಸ್ಕಿನ್ನನ್ನು ಪ್ರಾಪರಾಗಿ ಕ್ಲೆನ್ಸ್ ಮಾಡಿದ್ದೀನಿ. ನೆಕ್ಸ್ಟು ನಾನು ಸ್ಕಿನ್ ಪ್ರೆಪ್ಗೆ ಗುಡ್ ವೈಬ್ಸ್ ಅವರದ್ದು ಬ್ರೈಟ್ನಿಂಗ್ ರೈಸ್ ಟೋನರ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಟೋನರ್ ಏನಿದೆ ಇದು ಇನ್ಸ್ಟೆಂಟಾಗಿ ನಮ್ಮ ಸ್ಕಿನ್ಗೆ ಹೈಡ್ರೇಷನ್ ಜೊತೆಗೆ ಬ್ರೈಟ್ನೆಸ್ನ ಕೊಡುತ್ತೆ. ಹಾಗೆ ನಮ್ಮ ಪೋರ್ಸ್ ಏನಿದೆ ಅದನ್ನು ಟೈಟನ್ ಅಪ್ ಮಾಡುತ್ತೆ. ನಿಮ್ಮ ಹತ್ರ ಟೋನರ್ ಇಲ್ಲ ಅಂತಂದರೆ ನೀವು ರೋಸ್ ವಾಟರ್ನ ಕೂಡ ಯೂಸ್ ಮಾಡ್ಬೋದು ಅಥವಾ ಈ ಸ್ಟೆಪ್ನ ಸ್ಕಿಪ್ ಕೂಡ ಮಾಡ್ಬೋದು. ಟೋನರ್ನ ನಾನು ಪ್ರಾಪರಾಗಿ ಸ್ಕಿನ್ಗೆ ಡ್ಯಾಬ್ ಮಾಡಿ ನೆಕ್ಸ್ಟ್ ನಾನಿಲ್ಲಿ ವಿಶ್ಕೇರ್ ಲಿಪ್ ಬಾಮ್ ಯೂಸ್ ಮಾಡ್ತಾ ಇದ್ದೀನಿ. ಲಿಪ್ ಹೈಡ್ರೇಷನ್ ಕೂಡ ತುಂಬಾ ಇಂಪಾರ್ಟೆಂಟ್. ಅದರ್ವೈಸ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿದಾಗ ನಿಮ್ಮ ಲಿಪ್ಸ್ ಇನ್ನೂ ಡ್ರೈ ಆಗಿ ಫ್ಲೇಕಿ ಆಗಿ ಕಾಣುತ್ತೆ. ಆ್ಯಂಡ್ ಈಗ ಬರೋ ಮ್ಯಾಟ್ ಲಿಪ್ಸ್ಟಿಕ್ಸ್ ಎಲ್ಲ ಲಿಪ್ಸ್ನ ಇನ್ನೂ ಡ್ರೈ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ ಡಾಟ್ ಆ್ಯಂಡ್ ಕಿ ಅವ್ರದ್ದು. ಮೇಕಪ್ಗಿಂತ ಮುಂಚೆ ನಿಮ್ಮ ಸ್ಕಿನ್ ಟೈಪ್ಗೆ ತಕ್ಕಾಗಿ ಒಂದು ಮಾಯ್ಶ್ಚರೈಸರ್ನ ಯೂಸ್ ಮಾಡಬೇಕು. ನಿಮ್ದೇನಾದರೂ ಆಯಿಲಿ ಸ್ಕಿನ್ ಆಗಿದ್ದರೆ ಇದು ಎಕ್ಸಸ್ ಆಯಿಲ್ ಏನಿದೆ ಅದನ್ನು ಕಂಟ್ರೋಲ್ ಮಾಡುತ್ತೆ. ಡ್ರೈ ಸ್ಕಿನ್ ಆದರೆ ಹೈಡ್ರೇಷನ್ ಕೊಡುತ್ತೆ. ಹಾಗೆ ಫೌಂಡೇಶನ್ ಸ್ಮೂತಾಗಿ ಬ್ಲೆಂಡ್ ಆಗುತ್ತೆ. ಮಾಯ್ಶ್ಚರೈಸ್ ಆಗಿರೋ ಸ್ಕಿನ್ ಮೇಲೆ ಮೇಕಪ್ ಮಾಡೋದ್ರಿಂದ ಡ್ರೈ ಪ್ಯಾಚಸ್ ಆಗಲ್ಲ. ಆ್ಯಂಡ್ ಮೇಕಪ್ಪಿಂದ ಪೋರ್ಸ್ ಕ್ಲಾಗ್ ಆಗೋದಕ್ಕೆ ಈ ಮಾಯ್ಶ್ಚರೈಸರ್ ಏನಿದೆ ಅದು ಬಿಡೋದಿಲ್ಲ. ಇದು ನಮ್ಮ ಸ್ಕಿನ್ ಬ್ಯಾರಿಯರ್ನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ನೆಕ್ಕು ಫೇಸ್ಗೆ ನಾನಿಲ್ಲಿ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ ನೀಟಾಗಿ ಬ್ಲೆಂಡ್ ಮಾಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಮೇಕಪ್ ವರ್ಡಲ್ಲಿ ಪ್ರೈಮರ್ ಅನ್ನೋದು ಸೀಕ್ರೆಟ್ ಹೀರೋ ಇದ್ದಾಗೆ. ಬೇಸಿಕಲಿ ನಂದು ಕಾಂಬಿನೇಷನ್ ಸ್ಕಿನ್ ಟೈಪ್. ಸೊ ಅದಕ್ಕೆ ನಾನಿಲ್ಲಿ 2 ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಅಷ್ಟು ಕನ್ಫ್ಯೂಷನ್ ಆಗುತ್ತೆ ಅಂದರೆ ನೀವು ಸಿಲಿಕಾನ್ ಬೇಸ್ಡ್ ಪ್ರೈಮರ್ನ ಯೂಸ್ ಮಾಡ್ಬೋದು. ಅದು ಎಲ್ಲ ಸ್ಕಿನ್ ಟೈಪ್ಗೂ ಸೂಟ್ ಆಗುತ್ತೆ. ಇನ್ಸೈಡ್ ಕಾಸ್ಮೆಟಿಕ್ಸ್ದು ಈ ಪ್ರೈಮರ್ ಏನಿದೆ ಇದು ಸೂಪರಾಗಿ ಎಲ್ಲ ಸ್ಕಿನ್ ಟೈಪ್ಗೂ ವರ್ಕ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ. ಸೊ ಇಲ್ಲಿ ನಾನು ಮಾರ್ಸ್ ಗ್ರಿಪ್ಪಿಂಗ್ ಪ್ರೈಮರ್ನ ನನ್ನ ನೆತ್ತಿ ಮೇಲೆ ಸ್ವಲ್ಪ ಹಾಗೆ ನನ್ನ ಕೆನ್ನೆ ಮೇಲೆ ಒಂದು ಸ್ವಲ್ಪನೇ, ಯಾವಾಗಲೂ ನೆನಪಿರಲಿ ಸ್ವಲ್ಪ ಪ್ರೈಮರ್ನ ನಾವು ಯೂಸ್ ಮಾಡಬೇಕು. ಅಪ್ಲೈ ಮಾಡ್ತಾ ಇದ್ದೀನಿ. ಇದು ನಮಗೆ ಇನ್ಸ್ಟೆಂಟ್ ಗ್ಲೋ ಜೊತೆಗೆ ಬ್ರೈಟ್ನೆಸ್ನ ಕೊಡುತ್ತೆ. ಹಾಗೆ ಇದು ಸೂಪರಾಗಿ ಸ್ಕಿನ್ನನ್ನು ಹೈಡ್ರೇಟ್ ಕೂಡ ಮಾಡುತ್ತೆ. ಇದನ್ನು ನಾನು ನನ್ನ ನೆತ್ತಿ ಮೇಲೆ, ಅಂಡರ್ ಐ ಹಾಗೆ ಮೌತ್ ಏರಿಯಾದಲ್ಲಿ ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಫುಲ್ ಫೇಸ್ಗೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ನೆಕ್ಕಲ್ಲೂ ಕೂಡ ಇದನ್ನೇ ಅಪ್ಲೈ ಮಾಡಿದ್ದೀನಿ. ಏನಕ್ಕೆ ನೆತ್ತಿ, ಅಂಡರ್ ಐ, ಮೌತ್ ಏರಿಯಾದಲ್ಲಿ ಅಪ್ಲೈ ಮಾಡಿದ್ದೀನಿ ಅಂತಂದರೆ ನೆಕ್ಸ್ಟು ನಾನು ಕನ್ಸಿಲರ್ ಯೂಸ್ ಮಾಡಿದಾಗ ಅದು ಗ್ರಿಪ್ಪಾಗಿ ನನಗಲ್ಲಿ ಕೂರಬೇಕು. ಅದಕ್ಕೆ ನಾನು ಮಾರ್ಸ್ ಕಾಸ್ಮೆಟಿಕ್ಸ್ ಅವ್ರ ಕಡೆಯಿಂದ ಗ್ರಿಪ್ಪಿಂಗ್ ಪ್ರೈಮರ್ನ ಯೂಸ್ ಮಾಡಿದ್ದೀನಿ. ಹಾಗೆ ನಂದು ಟಿ ಝೋನ್ ಏರಿಯಾದಲ್ಲಿ ಆಯಿಲ್ ಕಂಟ್ರೋಲ್ ಕೂಡ ಆಗಬೇಕಲ್ಲ, ಅದಕ್ಕೆ ಇಲ್ಲಿ ರಿನೇ ಬಾಲಿವುಡ್ ಫಿಲ್ಟರ್ ಪ್ರೈಮರ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಫೋರ್ಹೆಡ್ಡಲ್ಲಿರುವಂಥ ಫೈನ್ ಲೈನ್ಸು ರೆಡ್ಯೂಸ್ ಆಗಬೇಕು. ಹಾಗೆ ಫೋರ್ಸ್ ಫಿಲ್ಲಾಗಿ ಸ್ಲೈಟಾಗಿ ನನ್ನ ಸ್ಕಿನ್ ಟೆಕ್ಸ್ಚರ್ ಏನಿದೆ ಅದು ಬ್ಲರ್ ಆಗಬೇಕು. ದಟ್ಸ್ ವೈ ನಾನಿಲ್ಲಿ 2 ಪ್ರೈಮರ್ನ ಯೂಸ್ ಮಾಡಿದ್ದೀನಿ. ನೆಕ್ಸ್ಟ್ ಮೂವಿಂಗ್ ಟು ಕಲರ್ ಕರೆಕ್ಷನ್. ನಾನಿಲ್ಲಿ ಕಲರ್ ಕರೆಕ್ಷನ್ಗೆ ಇನ್ಸೈಡ್ ಕಾಸ್ಮೆಟಿಕ್ಸ್ ಅವ್ರದ್ದು ಕನ್ಸಿಲರ್ ಪ್ಯಾಲೆಟ್ನ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಸ್ಕಿನ್ಗೆ ಒಂದು ಶೇಡು ಡಾರ್ಕ್ ಆಗಿರೋ ಕನ್ಸಿಲರ್ನ ಚೂಸ್ ಮಾಡಿ ಅದರಲ್ಲಿ ನಾನು ಆರೆಂಜ್ ಶೇಡ್ ಏನಿದೆ ಅದನ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತಾ ಇದ್ದೀನಿ. ಇದರಿಂದ ನನ್ನ ನೆತ್ತಿ ಮೇಲೆ ಹಾಗೆ ಬಾಯಿ ಸುತ್ತ ಇರೋ ಹೈಪರ್ ಪಿಗ್ಮೆಂಟೇಷನ್ನು, ಡಿಸ್ಕಲರೇಷನ್ ಏನಿದೆ ಅದನ್ನು ನಾನು ನ್ಯೂಟ್ರಿಲೈಸ್ ಮಾಡ್ಕೋತಾ ಇದ್ದೀನಿ. ಫಿಂಗರಲ್ಲೇ ಎಷ್ಟು ಬೇಕು ಪ್ರಾಡಕ್ಟು ಅಷ್ಟನ್ನು ನಿಧಾನವಾಗಿ ನೋಡಿಕೊಂಡು ತಗೊಂಡು ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ನೀಟಾಗಿ ಪ್ರಾಡಕ್ಟ್ನ ಸ್ಪ್ರೆಡ್ ಮಾಡಾದಮೇಲೆ ನಾನಿಲ್ಲಿ ಒಂದು ಡ್ಯಾಮ್ ಬ್ಯೂಟಿ ಬ್ಲೆಂಡರ್ನ ತಗೊಂಡು ಡ್ಯಾಪಿಂಗ್ ಮೋಷನಲ್ಲಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಯಾವಾಗಲೂ ನೆನಪಿರಲಿ, ಬ್ಯೂಟಿ ಬ್ಲೆಂಡರ್ನ ನೀವು ಡ್ರೈ ಇರುವಾಗ ಯೂಸ್ ಮಾಡಬಾರ್ದು, ವೆಟ್ ಬ್ಲೆಂಡರ್ನೇ ಯೂಸ್ ಮಾಡಬೇಕು. ನಾವು ಪ್ರಾಪರಾಗಿ ಸ್ಕಿನ್ನಲ್ಲಿ ಕಲರ್ ಕರೆಕ್ಷನ್ ಮಾಡೋದ್ರಿಂದ ನಮ್ಮ ಮೇಕಪ್ ಏನಿದೆ ಅದು ಯಾವುದೇ ಕಾರಣಕ್ಕೂ ಗ್ರೇ ಆಗಲ್ಲ. ಹಾಗೆ ನ್ಯಾಚುರಲ್ ಲುಕ್ ಸಿಗುತ್ತೆ. ಮೇಕಪ್ಪಲ್ಲಿ ಫೌಂಡೇಶನ್ ಅಪ್ಲೈ ಮಾಡಿದಾಗ ಫಿನಿಶಿಂಗ್ ಕೂಡ ಪ್ರಾಪರಾಗಿ ಸಿಗುತ್ತೆ. ಸೊ ನೋಡಿ, ಇವಾಗ ನನ್ನ ಫೇಸಲ್ಲಿ ಯಾವುದೇ ರೀತಿ ಹೈಪರ್ ಪಿಗ್ಮೆಂಟೇಷನ್ ಮಾರ್ಕ್ ಆಗಲಿ ಡಾರ್ಕ್ ಸರ್ಕಲ್ ಆಗಲಿ ಕಾಣಿಸ್ತಾ ಇಲ್ಲ. ಪ್ರಾಪರಾಗಿ ನಾನಿಲ್ಲಿ ನ್ಯೂಟ್ರಲೈಸ್ ಮಾಡಿದ್ದೀನಿ. ನೆಕ್ಸ್ಟ್ ಮೂವಿಂಗ್ ಟು ಫೌಂಡೇಶನ್. ನಾನು ಫೌಂಡೇಶನಲ್ಲಿ ಮೆಬ್ಲಿನ್ ಫಿಟ್ ಮೀ ಫೌಂಡೇಶನ್ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಶೇಡ್ ಬಂದು 128. ಸೊ ಫೌಂಡೇಶನ್ ಅಂತ ಬಂದಾಗ ಯಾವಾಗಲೂ ಅಷ್ಟೇ ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋ ಥರ ಒಂದು ಫೌಂಡೇಶನ್ ಶೇಡ್ನ ನೀವು ಚೂಸ್ ಮಾಡಬೇಕು. ಲೈಟ್ ಶೇಡ್ ಏನಾದರೂ ಚೂಸ್ ಮಾಡಿದ್ರೆ ಮೇಕಪ್ ಗ್ರೇ ಆಗುತ್ತೆ, ಅಥವಾ ಡಾರ್ಕ್ ಶೇಡ್ ಏನಾದರೂ ಚೂಸ್ ಮಾಡಿದ್ರೆ ನಿಮ್ಮ ಫೇಸ್ ಮೇಕಪ್ ಏನಿದೆ ಅದು ಡಲ್ಲಾಗಿ ಹೋಗ್ಬಿಡುತ್ತೆ. ಆ್ಯಂಡ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ರೂಲ್ ಏನಂತಂದರೆ, ಫೌಂಡೇಶನ್ ಅಂತ ಬಂದಾಗ ಆಲ್ವೇಸ್ ರಿಮೆಂಬರ್ ಲೆಸ್ ಈಸ್ ಮೋರ್. ಸ್ವಲ್ಪನೇ ಪ್ರಾಡಕ್ಟ್ನ ತಗೊಂಡು ಡಾಟ್ ಡಾಟ್ ಆಗಿ ನಿಮ್ಮ ಫೇಸಲ್ಲಿ ಇಟ್ಟು ಬೇಗ ಬ್ಲೆಂಡ್ ಮಾಡ್ಕೊಬಿಡಿ. ಈ ಫೌಂಡೇಶನ್ ಏನಿದೆ ಫಿಟ್ ಮಿ ಫೌಂಡೇಶನ್, ಇದು ಸೆಲ್ಫ್ ಸೆಟ್ಟಿಂಗ್ ಮ್ಯಾಟ್ ಫಿನಿಶ್ ಫೌಂಡೇಶನ್ ಆಗಿರೋದ್ರಿಂದ ಬೇಗ ಬ್ಲೆಂಡ್ ಮಾಡಿಬಿಡಿ. ಇಲ್ಲಾಂತಂದರೆ ಅದು ನೀವೆಲ್ಲಿ ಡಾಟ್ ಇಟ್ಟಿರ್ತೀರೋ ಅಲ್ಲಿ ಸೆಟ್ಟಾಗಿ ಹೋಗ್ಬಿಡುತ್ತೆ. ಮೇಕಪ್ ಅಂತ ಬಂದರೆ ನಿಮ್ಮ ಫೇಸ್ ಆ್ಯಂಡ್ ನೆಕ್ ಸೇಮ್ ಕಲರಲ್ಲಿ ಇರಬೇಕು. ನಿಮ್ಮ ಫೇಸ್ ಬೇರೆ ಅಲ್ಲ, ನಿಮ್ಮ ನೆಕ್ ಬೇರೆ ಅಲ್ಲ. ಸೊ ನೀವು ಫೇಸ್ಗೆ ಏನೇನು ಅಪ್ಲೈ ಮಾಡ್ತೀರಾ ಸೇಮ್ ಪ್ರಾಡಕ್ಟ್ನ ನೀವು ನೆಕ್ಕಿಗೂ ಅಪ್ಲೈ ಮಾಡಿ, ಫೌಂಡೇಶನ್ ಕೂಡ ಅಪ್ಲೈ ಮಾಡಿ ಮ್ಯಾಚ್ ಮಾಡಿ. ನಾನಿಲ್ಲಿ ಸೇಮ್ ಫೌಂಡೇಶನ್ನ ತಗೊಂಡು ನೆಕ್ಕಲ್ಲಿ ಡಾಟ್ ಡಾಟ್ ಆಗಿ ಇಟ್ಟು ಅದನ್ನು ಕೂಡ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ.
ಬ್ಲೆಂಡಿಂಗ್‌ನ ಯಾವಾಗ್ಲೂ ನೀಟಾಗಿ ನೋಡ್ಕೊಂಡು ಮಾಡಿ. ಓವರ್ ಬ್ಲೆಂಡ್ ಮಾಡೋದಕ್ಕೆ ಹೋಗಬೇಡಿ. ಆ ರೀತಿ ಮಾಡಿದ್ರೆ ನೀವು ಎಷ್ಟು ಪ್ರಾಡಕ್ಟ್ ಯೂಸ್ ಮಾಡಿದ್ರೂ ವೇಸ್ಟೇ. ಪ್ರಾಡಕ್ಟ್ ಎಲ್ಲ ಬ್ಲೆಂಡರ್‌ಗೆ ಬಂದ್ಬಿಡುತ್ತೆ. ನಿಮ್ಮ ಫೇಸಲ್ಲಿ ಉಳಿಯೋದಿಲ್ಲ. ಅದಕ್ಕೆ ಮಿರರ್‌ನ ನೋಡಿಕೊಂಡು ಪ್ರಾಪರಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಯಾವಾಗ್ಲೂ ಬ್ಲೆಂಡ್ ಮಾಡಬೇಕಾದ್ರೆ ಡ್ಯಾಬ್ ಮಾಡಿ, ಪ್ರಾಡಕ್ಟ್‌ನ ಡ್ರ್ಯಾಗ್ ಮಾಡೋದಕ್ಕೆ ಹೋಗಬೇಡಿ. ಡ್ಯಾಬ್ ಮಾಡ್ತಾನೆ ಪ್ರಾಡಕ್ಟ್‌ನ ಸ್ಪ್ರೆಡ್ ಮಾಡಿ. ಅಗೇನ್ ನಿಮಗೆ ಪ್ರಾಡಕ್ಟ್ ನೀಡ್ ಇದೆ ಅಂತಂದರೆ ಸ್ವಲ್ಪ ಪ್ರಾಡಕ್ಟ್‌ನ ತಗೊಂಡು ಏನಿದೆ ಕವರೇಜು ಅದನ್ನು ಬಿಲ್ಡ್ ಮಾಡಿ. ನೆಕ್ಸ್ಟ್ ನಾನು ಫೇಸ್‌ನ ಹೈಲೈಟ್ ಮಾಡೋದಕ್ಕೆ ಇಲ್ಲಿ ಇನ್ಸೈಡ್ ಕಾಸ್ಮೆಟಿಕ್ಸ್ ಅವ್ರದ್ದು HD ಕನ್ಸಿಲರ್‌ನ ಯೂಸ್ ಮಾಡ್ತಾ ಇದ್ದೀನಿ. ಇನ್ ದ ಶೇಡ್ ಸನ್ ಬೇಜ್. ನಾನು ಕೆಲವೊಂದು ಪ್ರಾಡಕ್ಟ್‌ನ ಆಫ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋ ಎಲ್ಲ ಪ್ರಾಡಕ್ಟ್ ಲಿಂಕ್ಸ್‌ನ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಕೊಟ್ಟಿದ್ದೀನಿ. ಒಂದ್ಸಲ ಚೆಕ್ ಮಾಡಿ. ಮತ್ತು ಆಫ್ಲೈನಲ್ಲಿ ಪರ್ಚೇಸ್ ಮಾಡಿರೋ ಪ್ರಾಡಕ್ಟ್ ಏನಿದೆ ಅದರದ್ದು ನೇಮ್ ಮತ್ತು ಪ್ರೈಸ್‌ನ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೀವು ಆನ್ಲೈನಲ್ಲಿ ಚೆಕ್ ಮಾಡಿ. ಇದು ಕೂಡ ಆನ್ಲೈನಲ್ಲಿ ಅವೈಲಬಲ್ ಇದೆ. ಈ ಕನ್ಸಿಲರ್‌ನ ನಾನು ನನ್ನ ಕಣ್ಣು ಕೆಳಗಡೆ ಹೈಲೈಟರ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ಅಪ್ಲೈ ಮಾಡಿ ಫಿಂಗರಲ್ಲಿ ಲೈಟಾಗಿ ಬ್ಲೆಂಡ್ ಮಾಡಿ ನೆಕ್ಸ್ಟು ಬ್ಯೂಟಿ ಬ್ಲೆಂಡರ್ ಸಹಾಯದಿಂದ ಮತ್ತೆ ಬ್ಲೆಂಡ್ ಮಾಡಿಕೊಂಡೆ. ಹಾಗೆ ನನ್ನ ಫೋರ್‌ಹೆಡ್ ಏನಿದೆ ಹೈಲೈಟಿಂಗ್ ಪಾಯಿಂಟ್ಸು ಅಲ್ಲೆಲ್ಲ ಮತ್ತೆ ಇದೇ ಕನ್ಸಿಲರ್‌ನ ಯೂಸ್ ಮಾಡಿ ಹೈಲೈಟ್ ಮಾಡ್ಕೋತಾ ಇದ್ದೀನಿ. ಪ್ರಾಪರಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ, ನೋಡ್ಬೋದು. ಈ ರೀತಿ ನಮ್ಮ ಫೇಸಲ್ಲಿ ನಾವು ಹೈಲೈಟ್ ಮಾಡೋದ್ರಿಂದ ಇದು ನಮ್ಮ ಫೇಸ್ ಫೀಚರ್ ಏನಿದೆ ಅದನ್ನು ಇನ್ನೂ ಎನ್ಹೆನ್ಸ್ ಆಗಿ ತೋರಿಸುತ್ತೆ, ಬ್ರೈಟಾಗಿ ಕಾಣಿಸುತ್ತೆ. ಸೊ ಫೈನಲಿ ನೋಡಿ ಬೇಸ್ ಮೇಕಪ್ಪು ಎಷ್ಟು ಸ್ಕಿನ್ ಫಿನಿಶ್ ಆಗಿ ಫ್ಲಾಲೆಸ್ ಆಗಿ ಬಂದಿದೆ. ಈ ಬೇಸ್‌ನ ನಾನು ಲಾಕ್ ಮಾಡೋದಕ್ಕೆ ಇಲ್ಲಿ ಮೇಬೆಲಿನ್ ಫಿಟ್ ಮಿ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಇನ್ ದ ಶೇಡ್ 128. ಈ ಕನ್ಸಿಲರ್ ಅಪ್ಲೈ ಮಾಡಿರೋ ಕಡೆ ಎಲ್ಲ ಕ್ರೀಸ್ ಆಗೋ ಚಾನ್ಸಸ್ ಜಾಸ್ತಿ. ಸೊ ಅದನ್ನು ನಾವು ಪೌಡರಿಂದ ಸೆಟ್ ಮಾಡಬೇಕು. ಕಾಂಪ್ಯಾಕ್ಟ್ ಪೌಡರಿಂದ ಸೆಟ್ ಮಾಡಿದ್ರೆ ಪ್ಯಾಚಿ ಆಗೋಗ್ಬಿಡುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಬಟ್ ಪ್ರಾಪರಾಗಿ ಸೆಟ್ ಮಾಡಿದ್ರೆ ಪ್ಯಾಚಸ್ ಆಗೋದಿಲ್ಲ. ನಾನಿಲ್ಲಿ ಫಿಂಗರಲ್ಲಿ ಪೌಡರ್ನ ಎಷ್ಟು ಬೇಕೋ ಅಷ್ಟು ತಗೊಂಡು ಅಪ್ಲೈ ಮಾಡ್ತಾ ಇದ್ದೀನಿ, ನೋಡ್ಬೋದು ಈ ರೀತಿ. ಸ್ವಲ್ಪನೇ, ಜಾಸ್ತಿ ಅಲ್ಲ, ಸ್ವಲ್ಪನೇ ಅಪ್ಲೈ ಮಾಡೋದ್ರಿಂದ ಪ್ಯಾಚಸ್ಸು ಆಗೋದಿಲ್ಲ. ಹಂಗನ್ಬಿಟ್ಟು ನೀವು ಕಡಿಮೆ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಅದು ಕ್ರೀಸ್ ಕೂಡ ಆಗುತ್ತೆ. ಸೊ ನೋಡಿಕೊಂಡು ಪ್ರಾಪರಾಗಿ ಸ್ವಲ್ಪನೇ ಅಪ್ಲೈ ಮಾಡಿದ್ರೆ ನಿಮ್ಮ ಬೇಸ್ ಮೇಕಪ್ ಏನಿದೆ, ಕನ್ಸಿಲರ್ ಏನಿದೆ ಅದು ಪ್ರಾಪರಾಗಿ ಲಾಕ್ ಆಗುತ್ತೆ. ಕ್ರೀಸ್ ಕೂಡ ಆಗೋದಿಲ್ಲ, ಪ್ಯಾಚಿ ಕೂಡ ಆಗೋದಿಲ್ಲ. ಸೊ ಇಲ್ಲಿ ನಾನು ಸೇಮ್ ಕಾಂಪ್ಯಾಕ್ಟ್‌ನ ತಗೊಂಡು ಫುಲ್ ಫೇಸ್ ಬೇಸ್ ಏನಿದೆ ಅದನ್ನು ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಫೈನಲಿ ನಾನು ಕಾಂಪ್ಯಾಕ್ಟ್ ಪೌಡರ್‌ನ ಯೂಸ್ ಮಾಡಿ ನನ್ನ ಬೇಸ್‌ನ ಲಾಕ್ ಮಾಡಿದೆ. ಈ ಪೌಡರ್‌ನೂ ಕೂಡ ಲಾಕ್ ಮಾಡೋದಕ್ಕೆ ನಾನಿಲ್ಲಿ NYB ಮ್ಯಾಟ್ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೀನಿ. ಪರ್ಸ್ನಲಿ ನನಗೆ ಮ್ಯಾಟ್ ಫಿನಿಷೇ ಇಷ್ಟ ಆಗುತ್ತೆ. ಫೇಸಲ್ಲಿ ಗ್ಲೋ ಬೇಕಾದರೆ ಅಫ್ಕೋರ್ಸ್ ನಾನು ಹೈಲೈಟರ್‌ನ ಯೂಸ್ ಮಾಡ್ತೀನಿ. ಸೊ ಸೆಟ್ಟಿಂಗ್ ಸ್ಪ್ರೇನ ಸ್ಪ್ರೇ ಮಾಡಿ ಇದನ್ನು ಡ್ರೈ ಆಗೋದಕ್ಕೆ ಬಿಟ್ಟು ನೆಕ್ಸ್ಟ್ ಮೂವಿಂಗ್ ಟು ಐಬ್ರೋ ಫಿಲ್ಲಿಂಗಿಗೆ ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಂತೂ ಡಾರ್ಕ್ ಬ್ರೌನಲ್ಲಿದೆ, ಸೂಪರಾಗಿ ವರ್ಕ್ ಮಾಡುತ್ತೆ, ಹೈಲಿ ಪಿಗ್ಮೆಂಟೆಡು. ನನಗಂತೂ ಪರ್ಸ್ನಲಿ ಈ ಐಬ್ರೋ ಪೆನ್ಸಿಲ್ ತುಂಬಾ ಇಷ್ಟ. ಇದ್ರದ್ದು ಕಾಸ್ಟ್ ನಿಮಗೆ 150 ಒಳಗಡೆ ಸಿಗುತ್ತೆ. ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ಸೊ ನನ್ನ ಐಬ್ರೋ ಶೇಪ್ ಏನಿದೆ ಅದನ್ನು ನಾನು ನೀಟಾಗಿ ಡ್ರಾ ಮಾಡಿಕೊಂಡು ಒಂದ್ಸಲ ಫೂಲಿಯಿಂದ ಕುಮ್ ಮಾಡ್ಕೋತಾ ಇದ್ದೀನಿ. ಎರಡು ಕಡೆನೂ ಪ್ರಾಪರಾಗಿ ನಾನು ಐಬ್ರೋನ ಫಿಲ್ ಮಾಡ್ತಾ ಇದ್ದೀನಿ. ಸೂಪರಾಗಿ ಕಾಣಿಸ್ತಾ ಇದೆ ನನ್ನ ಐಬ್ರೋಸ್ ಅಂತೂ. ಬ್ರೌನ್ ಶೇಡ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಐಬ್ರೋ ತುಂಬ ಡಾರ್ಕ್ ಆಗಿ ಕಾಣಿಸಲ್ಲ, ನ್ಯಾಚುರಲ್ ಫಿನಿಶ್ ಆಗಿ ಕಾಣಿಸುತ್ತೆ. ಮೂವಿಂಗ್ ಟು ಐ ಮೇಕಪ್ ಅಂತ ಬಂದರೆ ನಾನಿಲ್ಲಿ ತುಂಬಾ ಸಿಂಪಲ್ ಆ್ಯಂಡ್ ಸೆಟಲ್ಡ್ ಆಗಿ ಐ ಮೇಕಪ್ನ ಇಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ಜಾಸ್ತಿ ಪ್ರಾಡಕ್ಟ್ ಏನು ತಗೊಳ್ತಾ ಇಲ್ಲ, ಜಸ್ಟ್ ಒಂದು ಕಲರ್ ಮತ್ತು ಒಂದು ಗೋಲ್ಡನ್ ಶಿಮ್ಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಪಿಂಕ್ ಶೇಡ್ ಏನಿದೆ ಅದನ್ನು ತಗೊಂಡು ನಾನು ಐಲಿಡ್ ಮೇಲೆ ಅಪ್ಲೈ ಮಾಡಿ ನೆಕ್ಸ್ಟ್ ಒಂದು ಗೋಲ್ಡನ್ ಶಿಮ್ಮರ್ನ ಐಲಿಡ್ ಮೇಲೆ ಅಪ್ಲೈ ಮಾಡಿ ಎರಡನ್ನೂ ಕೂಡ ನೀಟಾಗಿ ಮರ್ಜ್ ಮಾಡಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಮತ್ತು ಅದೇ ಪಿಂಕ್ ಶೇಡ್ನ ನಾನು ಲೋಯರ್ ಲ್ಯಾಶಸ್ಗೂ ಕೂಡ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಈ ಎರಡು ಕಾಂಬಿನೇಷನ್ನೇ ಸೂಪರಾಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಮೂವಿಂಗ್ ಟು ಐಲೈನರಲ್ಲಿ ಬಂದರೆ ಇಲ್ಲಿ ನಾನು ಮಾರ್ಸ್ ಅವ್ರದ್ದು ಸ್ಕೈ ಐಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಐಲೈನರ್ಗಂತೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆಂತಂದರೆ ಇದ್ರದ್ದು ಟಿಪ್ ಏನಿದೆ ಅದು ತುಂಬಾ ಸಣ್ಣದಾಗಿದೆ, ಸ್ಮೂತಾಗಿ ಗ್ಲೈಡ್ ಆಗುತ್ತೆ. ವಿತೌಟ್ ಎಫರ್ಟು ನಾನು ಇಲ್ಲಿ ಆರಾಮಾಗಿ ಐಲೈನರ್ನ ಅಪ್ಲೈ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ ಅಲ್ವಾ? ಅಷ್ಟು ಸ್ಮೂತಾಗಿ ಐಲೈನರ್ ಅಪ್ಲೈ ಆಗುತ್ತೆ. ಯಾವುದೇ ರೀತಿ ಎಫರ್ಟ್ ಬೇಕಾಗಿಲ್ಲ, ಯಾವುದೇ ರೀತಿ ಮೆಸ್ ಕ್ರಿಯೇಟ್ ಆಗೋದಿಲ್ಲ. ಸ್ಮಾಲ್ ಟಿಪ್ ಇರೋದ್ರಿಂದ ಆರಾಮಾಗಿ ಅಪ್ಲೈ ಮಾಡ್ಬೋದು. ಸೊ ಎರಡು ಕಡೆಗೂ ನಾನು ಸ್ಮಾಲ್ ವಿಂಗ್ ಕೊಟ್ಟು ಐಲೈನರ್ನ ಅಪ್ಲೈ ಮಾಡಿಕೊಂಡೆ. ನೆಕ್ಸ್ಟ್ ಮೂವಿಂಗ್ ಟು ಮಸ್ಕಾರ. ಸೊ ನಾನು ಅಫೋರ್ಡಬಲ್ ರೇಂಜಲ್ಲಿ ಡ್ಯಾಸ್ಲರ್ ಅವ್ರದ್ದು ಮಸ್ಕಾರ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಜೆಟ್ ಫ್ರೆಂಡ್ಲಿ ಪ್ರಾಡಕ್ಟ್ ಆದ್ರೂ ಸೂಪರಾಗಿ ವರ್ಕ್ ಮಾಡುತ್ತೆ. ಇದನ್ನು ನಾನು ನನ್ನ ಎರಡು ಲ್ಯಾಶಸ್ಗೂ ಅಪ್ಲೈ ಮಾಡ್ತಾ ಇದ್ದೀನಿ, ಜೊತೆಗೆ ಲೋಯರ್ ಲ್ಯಾಶಸ್ಗೂ ಅಪ್ಲೈ ಮಾಡ್ತಾ ಇದ್ದೀನಿ. ನಾನು ಇವತ್ತಿಲ್ಲಿ ಕಾಜಲ್ನ ಯೂಸ್ ಮಾಡ್ತಾ ಇಲ್ಲ. ನೆಕ್ಸ್ಟ್ ಮೂವಿಂಗ್ ಟು ಲಿಪ್ಸ್. ನಾನಿಲ್ಲಿ ಮೆರೂನ್ ಶೇಡಲ್ಲಿರೋ ಲಿಪ್ ಲೈನರ್ನ ಯೂಸ್ ಮಾಡ್ತಾ ಇದ್ದೀನಿ, ಸ್ವಿಸ್ ಬ್ಯೂಟಿ ಅವ್ರದ್ದು. ನೆಕ್ಸ್ಟು ನಾನು ಲಿಪ್ಸ್ಟಿಕ್ಗೆ ಮೇಬಿಲಿನ್ದು ಅಲ್ಟಿಮೇಟ್ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಪಿಂಕ್ ನ್ಯೂಡ್ ಕಲರ್. ಸೊ ಎರಡನ್ನೂ ಕೂಡ ನಾನು ಇಲ್ಲಿ ನೀಟಾಗಿ ಮರ್ಜ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ಆದಮೇಲೆ ಮತ್ತೊಂದು ಸಲ ನಾನಿಲ್ಲಿ ಕಾಂಪ್ಯಾಕ್ಟ್ ಪೌಡರ್ನ ತಗೊಂಡು ನನ್ನ ಫೇಸ್ನ ಒಂದ್ಸಲ ಸೆಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಮೂವಿಂಗ್ ಟು ಮೈ ಫೈನಲ್ ಫೇವ್ರೆಟ್ ಪಾರ್ಟ್, ಬಿಂದಿ ಅಪ್ಲೈ ಮಾಡ್ತಾ ಇದ್ದೀನಿ.
ನಾನು ಆಗಲೇ ಐಲೈನರ್ಗೆ ಯೂಸ್ ಮಾಡಿದ್ನಲ್ಲ ಅದೇ ಕಾಜಲ್ನ ತಗೊಂಡು ಬಿಂದಿ ಅಪ್ಲೈ ಮಾಡ್ತಾ ಇದ್ದೀನಿ. ಸಿಂಧೂರ್ಗಾಗಿ ಇಲ್ಲಿ ನಾನು ಸ್ಟೇಕ್ ವಿರ್ಕಿ ಅವ್ರದ್ದು ರೆಡ್ ಲಿಪ್ಸ್ಟಿಕ್ನ ಸಿಂಧೂರಾಗಿ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ 2 ಪ್ರಾಡಕ್ಟ್ನ ನೀವೇ ಈ ಥರ ಮಲ್ಟಿ ಫಂಕ್ಷನಲ್ ಆಗಿ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಶೇಮ್ ಐ ಶ್ಯಾಡೋ ಪ್ಯಾಲೆಟಲ್ಲಿ ನಾನು ಅದೇ ಪಿಂಕ್ ಶೇಡ್ನ ಲೈಟಾಗಿ ಬ್ಲಷ್ ಥರ ಅಪ್ಲೈ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲೊಂದು ಶಿಮ್ಮರ್ ಶೇಡ್ನ ಕೂಡ ನಾನು ಹೈಲೈಟರ್ ಆಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟು ನಾನಿಲ್ಲಿ ಹೇರ್ ಸ್ಟೈಲ್ಗೆ ಸೈಡ್ ಪಾರ್ಟಿಷಿಯನ್ ಮಾಡಿ ಇಯರ್ ಟು ಇಯರ್ ಸೆಕ್ಷನ್ನ ಟ್ವಿಸ್ಟ್ ಮಾಡಿ ಕ್ಲಿಪ್ಪಲ್ಲಿ ಸೆಕ್ಯೂರ್ ಮಾಡಿ ಫಿಶ್ ಟೇಲ್ ಬ್ರೈಡ್ನ ಹಾಕಿದ್ದೀನಿ. ಈ ಡ್ರೆಸ್ಗೆ ಅದು ತುಂಬಾ ಸೂಪರಾಗಿ ಸೂಟ್ ಆಗ್ತಾ ಇದೆ. ನೆಕ್ಸ್ಟ್ ಮೂವಿಂಗ್ ಟು ಆಕ್ಸೆಸರೀಸ್. ಸೊ ವಿಡಿಯೋದಲ್ಲಿ ನೀವೇನೆಲ್ಲ ನೋಡ್ತಾ ಇದ್ದೀರಾ, ಈ ನೇಲ್ಸ್, ವಾಚ್, ಬ್ರಾಸ್ಲೆಟ್, ದಿಸ್ ಬ್ಯೂಟಿಫುಲ್ 2 ರಿಂಗ್ಸ್ ಆ್ಯಂಡ್ ಸೂಪರಾಗಿ ಇರೋಂಥ ಈ ಹಾರ ಮತ್ತು ಈ ಜುಮ್ಕಿ ನಾನು ಮೀಶೋಯಿಂದನೇ ಆರ್ಡರ್ ಮಾಡಿ ತರಿಸಿದ್ದೀನಿ. ಲಿಂಕ್ ಬೇಕಂದರೆ ಕಮ್ಯುನಿಟಿ ಪೋಸ್ಟಲ್ಲಿ ಕೊಟ್ಟಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ಕ್ವಾಲಿಟಿ ಮಾತ್ರ ಸೂಪರಾಗಿದೆ, 10 on 10. ವಿಡಿಯೋನ ಕೊನೆ ತನಕ ನೋಡಿದ್ರಾ ಅಂದರೆ ನಿಮಗೆ ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.